ಅವನ ಬಲದಲ್ಲಿ ಅವನು ಶ್ರೇಷ್ಠ ಅಂತ ತೋರಿಸ್ಕೊಳ್ಬೇಕು. ಎಂತಹ ಬಲದಲ್ಲಿ ಅಂತಂದ್ರೆ ಸರ್ವೇಶಾಂ ವಿಷ್ಣು ಕಾರ್ಯಕ ಅಂತ ಭಗವಂತನ ಕೆಲಸಕ್ಕೆ ಯೋಗ್ಯವಾಗುವ ರೀತಿಯಲ್ಲಿ ಶಕ್ತಿಯನ್ನು ಯಾವನು ತೊಡಗಿಸಿಕೊಳ್ಳುತ್ತಾನೋ ತನ್ನ ಬಲವನ್ನ ಅವನು ಶ್ರೇಷ್ಠನಾಗುವನು ಅಂತ. ಮತ್ತು ನನಗೆ ದೊಡ್ಡ ಶಕ್ತಿ ಇದೆ ಅಂತ ತಿಳಿದುಕೊಂಡು ಧರ್ಮಕ್ಕೆ ವಿರೋಧವಾಗಿ ನಾನು ಹೋಗಿ ನಡೆದುಕೊಂಡ್ರೆ ಅವನು ಎಂತಹ ಕ್ಷತ್ರಿಯನಾಗಿರೋ ಅವನು ಶ್ರೇಷ್ಠನಾಗುವುದಿಲ್ಲ. ಮತ್ತೆ ಎಂತಹ ಕ್ಷತ್ರಿಯನು ಬಲಿಷ್ಠನಂತಾಗ್ತಾನೆ ಅಂತಂದ್ರೆ ಕ್ಷತ್ರಿಯಾಣ ಸರ್ವೇಶಾಂ ವಿಷ್ಣು ಕಾರ್ಯದ ಅಂತ ಅಂದ್ರೆ ಭಗವಂತನ ಕಾರ್ಯಕ್ಕೆ ಅಂದ್ರೆ ಇಲ್ಲಿ ಭಗವಂತನ ಒಂದು ಕೆಲಸಕ್ಕೆ ವಿರೋಧವಾಗ್ತಾ ಇದೆ ಅಂತಿದ್ದಾಗ ಅಲ್ಲಿ ಅದನ್ನು ತಡೆ ನಿಲ್ಲಿಸಿ ಧರ್ಮ ಮಾರ್ಗವನ್ನು ನಡೆಸುವಂತ ಕೆಲಸವನ್ನು ಯಾರು ಮಾಡ ಅವನು ನಿಜವಾದ ಕ್ಷತ್ರಿಯರಲ್ಲಿ ಬಲಿಷ್ಠ ಅಂತ ಆಗ್ತಾನೆ. ಈ ರೀತಿಯಾಗಿ ಭಗವಂತನ ಅಂದ್ರೆ ಪುರುಷರಲ್ಲಿ ಎಂತಹ ರೀತಿಯಲ್ಲಿ ಬಲಿಷ್ಠರು ಅಂತ ತಿಳಿಸ್ತಾ ಬರುತ್ತಾರೆ. ನಂತರದಲ್ಲಿ ಈ ಬಲಿಷ್ಠರಾರು ಎಲ್ಲವನ್ನ ತಿಳಿಸಿದರು. ಆದರೆ ಭಗವದ್ ರೂಪಗಳು ಬೇಕಲ್ಲ. ಯಾಕಂದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಯಾರಲ್ಲಿ ಭಗವಂತನ ಆವೇಶ ಇದೆ, ಯಾವ ರೂಪದಲ್ಲಿ ಭಗವಂತನ ಅವತಾರಗಳು ಯಾವ್ಯಾವು, ಭಗವಂತನ ಆವೇಶಗಳು ಯಾವ್ಯಾವು ಅನ್ನೋ ಮನೋಭಾವನೆಯನ್ನು ನಾವು ಮರೆತು ಬಿಟ್ಟಿದ್ದೇವೆ. ಯಾವುದು ಅನ್ನೋದು ನಮಗೆ ಕಲ್ಪನೆಗೂ ಇಲ್ಲ. ಅದಕ್ಕೆ ಹೇಳ್ತಾರೆ ಕೃಷ್ಣರಾಮಾದಿ ರೂಪೇಶು ಬಲಕಾರ್ಯೋ ಜನಾರ್ದನ ದತ್ತರಿ ರೂಪೇಶು ಜ್ಞಾನ ಕಾರ್ಯ ಸದಾ ಪ್ರಭು ಅಂತ. ಏನು ಇದಕ್ಕೆ ಅರ್ಥ ಅಂದ್ರೆ ಕೃಷ್ಣರಾಮಾದಿ ರೂಪೇಶು ಬಲಕಾರ್ಯನಾರ್ದನ ಅಂತ. ಈ ಕೃಷ್ಣಾವತಾರ ರಾಮಾವತಾರವನ್ನು ಏನು ತಿಳ್ಕೊಳ್ಬೇಕು, ಯಾವುದನ್ನೇ ತಿಳ್ಕೊಳ್ಬೇಕು ಅಂತಂದ್ರೆ ಬಲಕಾರ್ಯನು ಅಂತಂದ್ರೆ ಅಲ್ಲಿ ಶತ್ರುಗಳನ್ನು ಸಂಹಾರ ಮಾಡಲಿಕ್ಕೆ ಭಗವಂತ ಅವತಾರ ಮಾಡ ಅಂತ ಹೇಳ್ಕೊಳ್ಬೇಕು. ಬರೇ ಶತ್ರುಗಳ ಸಂಹಾರಕ್ಕೆ ಬೇಕಾಗಿದೆ. ಶತ್ರು ಸಂಹಾರಕ ಅಂದ್ರೆ ಬರೇ ಶತ್ರುಗಳನ್ನು ಸಂಹಾರ ಮಾಡಲಿಕ್ಕೆ ಭಗವಂತ ಹುಟ್ಟಿದ್ದು ಅಂತ ಇಟ್ಕೊಳ್ಬಾರ್ದು. ಮತ್ತೇನ್ ಮಾಡ್ಬೇಕು ಅಂತಂದ್ರೆ ಭಗವಂತನ ಒಂದೊಂದು ಅವತಾರ, ಒಂದೊಂದು ರೂಪ, ಒಂದೊಂದು ಮಾಡದಂತ ಕ್ರಿಯೆಯೂ ಕೂಡ ಸಂದೇಶವನ್ನ ಭಗವಂತ ಕೊಡ್ತಾನೆ. ಅದನ್ನು ನಾವು ತಿಳಿದುಕೊಳ್ಳಬೇಕು. ದೇವತೆಗಳ ಇವತ್ತು ನಾವು ಮಹಾಭಾರತವನ್ನು ಓದೋದಾಗಿ ಇವತ್ತು ಮಹಾಭಾರತವನ್ನು ತಿಳಿದುಕೊಳ್ಳಬೇಕು ಅಂತಂದ್ರೆ ಅದರಿಂದ ನಮ್ಮ ಜೀವನೋಪಾಯದಲ್ಲಿ ಮಾಡತಕ್ಕ ಒಂದೊಂದು ಸಂದೇಶಗಳನ್ನು ತೋರಿಸಿಕೊಡುತ್ತೆ. ಸಾಧಾರಣವಾಗಿ ಇವತ್ತು ನಾವೆಲ್ಲ ಭಗವಂತನಲ್ಲಿ ಸುಖವನ್ನೇ ಬೇಡೋದು. ದಾಸರಿಗೆ ಬೇಡುವರು ಬೇಡುವರು ಸುಖ. ನಾವು ಭಗವಂತನನ್ನು ಸುಖವನ್ನೇ ಬೇಡ್ತೇವೆ. ಯಾಕಂದ್ರೆ ನಾವು ಮಾಡೋದೆಲ್ಲ ಭಾವಗಳನ್ನ ಮಾಡಿ ಹುಡುಕದೆ ಭಗವಂತ ನಮಗೆ ಸುಖವನ್ನ ಕೊಡುವಂತ ಮಾತ್ರ ಬೇಡಿಕೊಳ್ಳುತ್ತೇವೆ. ನಿಜವಾಗೂ ಏನನ್ನ ಬೇಡಬೇಕು ಭಗವಂತನಲ್ಲಿ ಅಂದ್ರೆ ಕಷ್ಟವನ್ನು ಕೊಡುವಂತ ಭಗವಂತನಲ್ಲಿ ಬೇಡಬೇಕು. ಯಾಕೆ ಅಂತಂದ್ರೆ ಕಷ್ಟ ನನಗೆ ಏನಾದ್ರೂ ಕೊಟ್ಟರೆ ನಾನು ಮಾಡಿ ಇದನ್ನ ಮಹಾಭಾರತದಲ್ಲಿ ಹಿಂದಿಯಲ್ಲಿ ತೋರಿಸಿಕೊಂಡಾಗುತ್ತದೆ. ಏನು ಅಂತಂದ್ರೆ ಕೃಷ್ಣದೇವರು ಆಯ್ತು ನನ್ನೆಲ್ಲ ಕೆಲಸ ಆಯ್ತು ಹೋಗ್ತೇನೆ ಅಂತ ಹೇಳಿದಾಗ ಕುಂತಿದೇವಿ ಹೇಳ್ತಾನೆ, ನನಗೆ ನೀನು ಹೋಗೋದಾದ್ರೆ ಕಷ್ಟ ನನಗೆ ಕೊಡು ಅಂತ. ಯಾಕೆ ಕಷ್ಟ ಕೊಡು ಅಂತ ಕೇಳ್ತಾ ಇದೀಯಾ ಅಂತಂದ್ರೆ ನನ್ನ ಎಲ್ಲಾ ಕಷ್ಟ ಕಾಲದಲ್ಲಿಯೂ ನೀನಿದ್ದೀರಿ. ನನ್ನ ಮಕ್ಕಳ ಕಷ್ಟ ಬಂತು, ಆಗ ನಿಂತು ಅವನಿಗೆ ಕಷ್ಟ ಬಂತು, ಅಲ್ಲಿ ನಿಂತು ಅವನನ್ನ ರಕ್ಷಣೆ ಮಾಡಿದೆ. ಇವಾಗ ನಮ್ಮ ಎಲ್ಲಾ ಕಷ್ಟಗಳ ಪರಿಹಾರ ಆಯ್ತು, ನೀನು ಹೋಗ್ತಾ ಇದೆ ಬರ್ತಾ. ಹಾಗಾಗಿ ಹೋಗೋದು ಬೇಡ, ನನಗೆ ಇನ್ನೂ ಕಷ್ಟ ಕೊಡು, ಯಾಕೆ ಸ್ಮರಣೆ ಮಾಡೋದಕ್ಕೆ ನನಗೆ ಬರುತ್ತೆ. ಭಗವಂತನಲ್ಲಿ ಅದನ್ನ ಬೇಡಬೇಕು, ಆಗ ಅದನ್ನೇ ಬೇಡಬೇಕು. ನಾವಿವತ್ತೆಲ್ಲ ದೇವಸ್ಥಾನಕ್ಕೆ ಹೋಗಿ ಕೂಡ ಕೆಲವೊಂದು ಚಿಕ್ಕ ಚಿಕ್ಕ ವಿಷಯ ಇರುತ್ತೆ, ಹಿರಿಯರಿಗೆ ಹೇಳೋದಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತೇವೆ, ದೇವಸ್ಥಾನಕ್ಕೆ ಹೋಗಿ ಹಾಗೆ ದೇವಸ್ಥಾನ ಕೂಡೋದ್ರಿಂದ ಏನು ಅಂತಂದ್ರೆ ಕೂಡಬೇಕು ಅಂತ ಅನ್ನೋದಲ್ಲ, ಭಗವಂತನ ಏನು ಅಂದ್ರೆ ಭಗವಂತನಿಗೆ ಹೋಗಿ ಅಲ್ಲಿ ಭಗವಂತನಿಗೆ ನಮಸ್ಕಾರವನ್ನು ಮಾಡಬೇಕಂತ ಏನು ಬೇಕಾಗಲ್ಲ. ಬಂದು ಅಲ್ಲಿ ಕೂತು ಭಗವಂತನಲ್ಲಿ ಬೇಡಬೇಕು. ಏನು ಅಂತಂದ್ರೆ ಅನಾಯಾಸೇನ ಮರಣ ವಿನಾಯಾಸೇನ ಜೀವಿತ ದೇಹಾಂತೆ ತವಸಾನ್ಯೇ ಪರಮೇಶ್ವರ ಅಂದ್ರೆ ಅನಾಯಾಸೇನ ಮರಣ, ಅನಾಯಾಸವಾಗಿ ಮರಣ ಬರಬೇಕು. ಯಾಕಂದ್ರೆ ಇವತ್ತು ಮರಣ ಅನ್ನೋದು ಯಾವ ರೋಗಗಳಿಂದ ಬಂತು, ಯಾರ್ಯಾರಿಗೂ ತೊಂದರೆಯನ್ನು ಕೊಟ್ಟು ಮಾತ್ರ ತಿಳಿದುಕೊಂಡಿದ್ದೇವೆ. ಅದರಲ್ಲಿ ಬರ್ತಕ್ಕಂಥ ಒಂದೊಂದು ಸಂದೇಶವು ನಮ್ಮ ಜೀವನಕ್ಕೆ ಅನ್ನೋ ಅರಿವನ್ನು ನಾವೇ ಹೇಳುವುದೇನೆ ಅನಾಯಾಸವಾಗಿದೆ. ಹಾಗಾಗಿ ಭಗವಂತ ಅಂತ್ಯಕಾಲದಲ್ಲಿ ಆದರೂ ನಾಮಸ್ಮರಣೆ ಮಾಡುವ ಶಕ್ತಿ ನನಗೆ ಕೊಡುವಂತ ಅಲ್ಲಿ ಬೇಡಿಕೊಳ್ಳಬೇಕು. ನಾವೇನಂದ್ರೆ ಅಂತ್ಯಕಾಲದಲ್ಲಿ ಭಗವಂತ ಅಂತ್ಯಕಾಲದಲ್ಲೇ ಮಾಡೋಣ, ಇವಾಗ ಯಾಕೆ ಮಾಡೋದು ಅಂತ ಯಾವಾಗಲೂ ಈಗಿಂದ ನಾವು ಮಾಡ್ತಾ ಹೋದ್ರೆ ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ. ಹೊರತು ಈಗೆಲ್ಲ ಅನ್ಯ ವಿಷಯಗಳಿಗೆ ಮೋಹಕರಾಗಿ ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಮಾಡೋಣ ಅಂದ್ರೆ ಆಗುವುದಿಲ್ಲ. ಆವಾಗ ಏನಾಗುತ್ತಂದ್ರೆ ನಾವು
ಇದ್ದಂತಹ ಅನ್ಯ ವಿಷಯಗಳಿಗೆ ಆಸೆಯನ್ನು ಪಟ್ಟು ಆ ಆಸೆಗಳ ವಿಷಯ ಮೇಲೆ ಮೋಹಕವಾಗಿರುತ್ತೇವೆ ಹೊರತು ಭಗವಂತನಲ್ಲಿ ಜ್ಞಾನ ಬರುವುದಿಲ್ಲ. ಹಾಗಾಗಿ ಕೃಷ್ಣರಾಮಾದಿ ರೂಪೇಶು ಬಲಕಾರ್ಯೋ ಜನಾರ್ದನ ಅಂತ ಅವು ಬಲಕಾರ್ಯಕ್ಕೆ ಅಂತಾಯ್ತು. ಮತ್ತೆ ಉಳಿದಿದ್ದು ದತ್ತವ್ಯಾಸಾದಿ ರೂಪೇಶು ಜ್ಞಾನ ಕಾರ್ಯ ಪ್ರಭು ಅಂತ. ಅಂದ್ರೆ ದತ್ತವ್ಯಾಸರು ಇದನ್ನ ಯಾವ ರೂಪ, ಇದನ್ನ ಅವತಾರವನ್ನು ಯಾವುದಕ್ಕೆ ಅಂತ ನಾವು ಸ್ಮರಣೆ ಮಾಡಬೇಕು ಅಂದ್ರೆ ಜ್ಞಾನ ಕಾರ್ಯಕ್ಕೋಸ್ಕರನೇ ಅವರು ಮಾಡಿದ್ದು ಅಂತ ಸ್ಮರಣೆ ಮಾಡಬೇಕು. ನೋಡಿ, ವೇದವ್ಯಾಸರು ಬಂದ ಮೇಲೆ ವೇದ ವಿಭಾಗಗಳಾದವು, ವೇದ ವಿಭಜನೆ ಆಯಿತು, ಋಗ್ವೇದ ಆಯಿತು, ಯಜುರ್ವೇದ, ಸಾಮವೇದ, ಅಥರ್ವವೇದ, 4 ವೇದಗಳ ವಿಭಾಗವಾದವು. ಸಾಕಷ್ಟು ಪುರಾಣಗಳು ಬಂದು ಮಹಾಭಾರತವನ್ನ ರಚನೆ ಮಾಡಿಕೊಟ್ರು, ಭಾಗವತವನ್ನ ರಚನೆ ಮಾಡಿಕೊಟ್ರು. ಎಲ್ಲ ಗ್ರಂಥಗಳನ್ನ ವೇದವ್ಯಾಸರ ಜ್ಞಾನಕ್ಕೋಸ್ಕರ ನಮಗಾಗಿಯೇ ತಂದುಕೊಟ್ಟಂತ ಹೋಗಿದ್ರು. ಮಾಡ ನೆನಪಿಲ್ಲ, ಬಟ್ ವಿಷಯ ಮಾತ್ರ ಏನೋ ಒಂಚೂರು ನೆನಪಿದೆ. ಅದನ್ನ ಹೇಳಿ, ಈ ವೇದವ್ಯಾಸರು ಎಲ್ಲ ಜ್ಞಾನವನ್ನು ತಂದು ಕೊಟ್ಟಿದ್ದಾರೆ ನಮಗೆ ಅಂತಂದ್ರೆ, ಸಾಧಾರಣವಾದ ಚಿಕ್ಕ ವಿಷಯಗಳನ್ನು ಪ್ರಮಾಣವನ್ನ ಪುರಾಣಗಳಲ್ಲಿ ತುಂಬಿದ್ದಾರೆ. ಅದನ್ನು ಅವರು ನೋಡುವುದಿಲ್ಲ. ನಮಗೆ ಪುರಾಣ ಅಂತ ಹೇಳಿದಾಗ ಸಾಕಷ್ಟು ಯಾವ ವಿಷಯಗಳನ್ನ ಸ್ವೀಕಾರ ಮಾಡುವುದಿಲ್ಲ. ಆದರೆ ಅದು ಯಾವುದು ಅಂತಂದ್ರೆ ಹೇಳ್ತಾರೆ, ಒಬ್ಬ ಬ್ರಾಹ್ಮಣಿಗೆ ಬಂದ. ಇವತ್ತೆಲ್ಲ ಮನೆಯೊಳಗಡೆ ಪ್ರಾಣಿಗಳು ಯಾವುವು ಕೂಡ ಬರಲಿಕ್ಕೆ ಕಷ್ಟ. ಯಾಕಂದ್ರೆ ಮನೆ ತುಂಬಾ ದೊಡ್ಡ ಗೋಡೆಗಳನ್ನೇ ಕಟ್ಟಿದ್ರು. ಒಂದು ಇರುವೆ ಬರಬೇಕಾದ್ರೂ ಪರ್ಮಿಷನ್ ತಗೊಂಡು ಬರೋ ಪರಿಸ್ಥಿತಿ ಇದೆ. ಆಗಿನ ಕಾಲಕ್ಕೆ ಹಾಗಲ್ಲ, ಚಿಕ್ಕ ಗುಡಿಸಲು ಎಲ್ಲೋ ಒಂದು ಮನೆ ಬಂದಂತಹ ಬ್ರಾಹ್ಮಣ ಹೋಗಿದ್ದಾನೆ ಮನೆಯೊಳಗೆ. ಹೊರಗಡೆ ಪಾಕವನ್ನು ಮಾಡ್ತಾ ಇದೆ. ಒಂದು ನಾಯಿ ಒಂದು ಆ ಅನ್ನವನ್ನು ಬಿಟ್ಟಿದೆ. ಮೇಲೆ ಬ್ರಾಹ್ಮಣ ಹೋಗಿದ್ದಾನೆ, ಅನ್ನ ಮುಟ್ಟಿದೆ. ಬ್ರಾಹ್ಮಣನ ಎಲೆ ಮೇಲೆ ಕಾಯಿಸಬಾರ್ದು. ಏನ್ ಮಾಡಬೇಕು? ಅದನ್ನು ಪರಿಹಾರ ಬ್ರಹ್ಮಪುರಾಣದಲ್ಲಿ ನಾವು ನೋಡೋದಿಲ್ಲ. ಯಾಕಂದ್ರೆ ಇವಾಗ ಅಂತ ಕಷ್ಟಗಳು ನಮಗೆ ಬರುವುದಿಲ್ಲ. ಯಾಕಂದ್ರೆ ಮನೆ ಸುತ್ತಲೂ ಗೋಡೆ. ಒಬ್ಬ ವ್ಯಕ್ತಿ ಬರಬೇಕಾದ್ರೆ ಪರ್ಮಿಷನ್ ಬರಬೇಕು, ಇನ್ನು ಪ್ರಾಣಿಗಳು ಬರಬೇಕು, ದೂರ ವಾಪಸ್. ಹಾಗಾಗಿ ದೊಡ್ಡ ಜ್ಞಾನ ಕಾರ್ಯ ನಮಗೆ ಜ್ಞಾನವನ್ನು ತಂದುಕೊಳ್ಳಿಕ್ಕೆ ವಿಶೇಷವಾಗಿರತಕ್ಕಂತಹ ಆ ವೇದವ್ಯಾಸರ ಅವತಾರ ಅಂತ ತಿಳ್ಕೊಳ್ಬೇಕು. ಮತ್ತೆ ಅಲ್ಲಿ ಹೇಳ್ತಾರೆ, ನ ವಿಶೇಷೋ ಗುಣೈ ಸರ್ವೈಹಿ ಬಲಜ್ಞಾನಾದಿ ಅಂತ. ಅಂದ್ರೆ ಆ ಕೆಲವೊಂದು ರೂಪಗಳಲ್ಲಿ ಆವೇಶವನ್ನು ಇಟ್ಕೊಳ್ಬೇಕಂತೆ. ಯಾರು ಇವತ್ತೆಲ್ಲ ನಾವು ಕೆಲವೊಂದು ಕಡೆ ಆ ದಶಾವತಾರಗಳನ್ನ ಪೂಜೆ ಮಾಡ್ಬೇಕಾದ್ರೆ ಬುದ್ಧನ ರೂಪವನ್ನ ನಮಗೆ ಜ್ಞಾನ ಇಲ್ಲ ಅನ್ನೋದಕ್ಕೋಸ್ಕರ ಬಲರಾಮನನ್ನು ಕೆಲವೊಬ್ಬರು ಪೂಜೆ ಮಾಡ್ತಾರೆ. ಯಾಕೆ? ಅಲ್ಲಿ ಭಗವಂತನ ಆವೇಶ ಇದೆ. ಭಗವಂತನ ಅವತಾರ ಅಲ್ಲ, ಭಗವಂತನ ಒಂದು ಆವೇಶ ಅಂತ. ಯಾಕೆ ಇದನ್ನ ಸ್ಪಷ್ಟವಾಗಿ ವರ್ಣಾತ್ಮಕ ನೋಡ್ಬೇಕಂದ್ರೆ ಹರಿವಂಶದಲ್ಲಿ ನೋಡ್ಬೇಕು. ಆ ರೀತಿ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಕೃಷ್ಣಾವತಾರ 8ನೇ ಅವತಾರ, 8ನೇ ಅಂದ್ರೆ 8ನೇ ಅವತಾರ. ಆದ್ರೆ ಮೊದಲಿಗೆ 6 ಜನ 7 ಜನ ಮಕ್ಕಳಲ್ಲಿ 7ನೇ ಮಗುವಿನ ಒಂದು ಅಂಶವೇ ಇದೆಯಲ್ಲ, ಅಲ್ಲಿ ಭಗವಂತನ ಅಂಶ. ಆ ಅಂಶವನ್ನ ಬಲರಾಮನಲ್ಲಿ ಇಡ್ತಾರೆ. ಉಳಿದ 6 ಏನು ಇದಾರ, 6 ಜನ ಸತ್ತು ಹೋಗ್ತಾರೆ, ಮರಣವನ್ನು ಹೊಂದುತ್ತಾರ. ಅವರು ಯಾರು ಸುಮ್ಮನೆ ಮರಣವನ್ನು ಹೊಂದುತ್ತಾರ ಅಂದ್ರೆ ಇಲ್ಲ ಅಂತ, ಅವರು ಕಶ್ಯಪನಿಂದ ಶಾಪವನ್ನು ಪಡೆದಿರ್ತಾರೆ. ಅದನ್ನ ಹರಿವಂಶದಲ್ಲಿ ಸ್ಪಷ್ಟ ಪ್ರಮಾಣ ಸಮೇತವಾಗಿ ಹೇಳಿದ್ದಾರೆ. ಆ ರೀತಿಯಾಗಿ 6 ಜನ ಏನಂದ್ರೆ ಕಾಲನಿಯಾಮಕನಿಂದ ನೀನು ಹತನಾಗಬೇಕು ಅಂತ 6 ಜನರಿಗೆ ಹಿರಣ್ಯಕಶಿಪು ಶಾಪ ಕೊಟ್ಟಿರ್ತಾನೆ. ಕಾಲನಿಯಾಮಕನವನು ಅವನು ಮಾವನಾದ್ರಿಂದ ಅವನಿಂದ ಅವರೆಲ್ಲರೂ ಕೂಡ ಆಗುತ್ತಾರೆ. ಹಾಗೆ ಭಗವದ್ ರೂಪಗಳನ್ನ ಅಲ್ಲಿ ವಿಶೇಷವಾಗಿ ಇಟ್ಕೊಳ್ಬೇಕು ಅಂತ. ತಸ್ಮಾತ್ ಬಲ ಪ್ರವೃತ್ತಸ್ಯ ರಾಮಕೃಷ್ಣಾತ್ಮನೋ ಹರಿ ಅಂತರಂಗಂ ಧನುಮಶ್ಚ ಭೀಮಸತ್ ಕಾರ್ಯಸಾಧಕೋ. ಅಂದ್ರೆ ಇಲ್ಲಿ ಎಲ್ಲಾ ಅವತಾರಗಳಲ್ಲಿಯೂ ಕೂಡ ಭಗವಂತನ ಸೇವೆಯನ್ನು ಬಿಟ್ಟು ಬಿಡದೆ ಮಾಡತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಹನುಮಂತ ದೇವರು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ನೋಡಿ, ತಸ್ಮಾತ್ ಬಲ ಪ್ರವೃತ್ತಸ್ಯ ರಾಮಕೃಷ್ಣಾತ್ಮನೋ ಹರಿ ಅಂದ್ರೆ ಬಲ ಪ್ರವೃತ್ತಕವಾಗಿರುವಂತಹ ರಾಮಕೃಷ್ಣಾವತಾರದಲ್ಲಿ ಅಂತರಂಗಂ ಹನುಮಾನ್. ಅಂತರಂಗ ಅಂದ್ರೆ ಭಗವಂತನ ಪ್ರಿಯರಾಗಿರ್ತಕ್ಕಂಥ ಸೀತಾದೇವಿ ಅಪಹರಣನಾದಾಗ ಅಲ್ಲಿ ಮುಖ್ಯವಾಗಿ ಅಂತಂದ್ರೆ ಸೀತಾದೇವಿ ಎಲ್ಲಿದ್ದಾರೆ ಅಂತ ತಿಳಿದುಕೊಂಡು ಹೋಗಿ ಬಂದಂತಹ ಕೆಲಸವನ್ನು ಮಾಡಿದವರು ಯಾರು? ಹನುಮಂತ ದೇವರು. ವಿಶೇಷವಾಗಿ ಅಲ್ಲಿ ರಾಮದೇವರ ಸೇವೆಯನ್ನು ಮಾಡಿರತಕ್ಕಂಥವರು ಅವರು ಅಂತ. ಭೀಮಸತ್ ಕಾರ್ಯ ಸಾಧಕವು ಅಂತ. ಭೀಮಸೇನ ದೇವರು ನಮ್ಮ ಕಾರ್ಯವನ್ನು ಸಾಧನೆ ಮಾಡಿಕೊಂಡಿದ್ದಾರೆ. ಯಾರ ಮುಖಾಂತರ? ನಾವು ದೇವಪಟ್ಟಿದ್ಯಾರು ಕೃಷ್ಣನ ಒಂದು ಕೃಪೆಯಿಂದ ಕೃಷ್ಣನ ಒಟ್ಟಿಗೆ ಇದ್ದು ಬಿಟ್ಟು ಅವರು ಕಾರ್ಯವನ್ನು ಸಾಧನೆ ಮಾಡಿಕೊಂಡರು. ಹಾಗಾಗಿ ವಿಶೇಷವಾಗಿ ಭಗವಂತನಲ್ಲಿ ಆಗಬೇಕಾದ್ರೆ ಭಗವದ್ ರೂಪಗಳನ್ನು ಚಿಂತನೆ ಮಾಡಬೇಕಾದ್ರೆ ವಾಯುದೇವರು ಆ ಭಗವಂತನಿಗೆ ವಿಶೇಷವಾದ ಸೇವೆಯನ್ನು ಸಲ್ಲಿಸಿದ್ದವರು ಯಾರು ಅಂದ್ರೆ ಮುಖ್ಯ ಪ್ರಾಣದೇವರು ಹನುಮ ಭೀಮನವರು ಅಂತ ಹೇಳಿ ವಿಶೇಷವಾಗಿ ಹೇಳ್ತಾರೆ. ಈಗಂತ ಎಲ್ಲ ನಿರ್ಣಯವನ್ನು ಕೊಟ್ಟು ನಂತರದಲ್ಲಿ ಒಂದು ವಿವರಣೆಯನ್ನು ಕೊಡ್ತಾರೆ. ಏನು ಅಂತಂದ್ರೆ ಈ ಎಲ್ಲ ಒಂದು ಭಾಗ ಆದ್ರೆ ಸ್ತ್ರೀಯರಿಗೇನು
ಅದು ಬೇಕಲ್ಲ. ಇಷ್ಟೋ ತನಕ ಪುರುಷರಿಗೆ ಬಲ ಇತ್ತಂತೆ ಅವರು ಜ್ಞಾನಿಗಳು ಅಂತ ಹೇಳಿದ್ರು. ಇಲ್ಲ ಬ್ರಾಹ್ಮಣರಾಗಬೇಕಾದ್ರೆ ಜ್ಞಾನಿಗಳಲ್ಲಿ ಪ್ರಾಮಾಣ್ಯಯುಕ್ತವಾಗಿರ್ತಕ್ಕಂಥ ಜ್ಞಾನ ಬಂದಿತ್ತಂದ್ರೆ ಅವರು ಜ್ಞಾನಿಗಳು ಶ್ರೇಷ್ಠರು ಅಂತ ಹೇಳಿದ್ರು. ಸ್ತ್ರೀಯರಲ್ಲಿ ಆಗಬೇಕಾದ್ರೆ ಏನು ಅಂತಂದ್ರೆ ಅದನ್ನ ಹೇಳ್ತಾರೆ. ಯತ್ರ ರೂಪಂ ತತ್ರ ಗುಣ ಭಕ್ತ್ಯಾದ್ಯ ಸ್ತ್ರೀಷು ನಿತ್ಯಶಃ ರೂಪಂ ಹಿ ಸ್ಥೂಲ ದೃಷ್ಟೀನಾಂ ದೃಶ್ಯಂ ವ್ಯಕ್ತಂ ತಥೋ ಹಿ ತತ್ ಅಂತ. ಏನು ಅಂತಂದ್ರೆ ಯತ್ರ ರೂಪಂ ತತ್ರ ಗುಣ ಅಂತ. ಯಾರು ರೂಪವಂತೆಯಾಗಿರ್ತಾಳೋ ಅವಳು ಭಕ್ತಿಯೇಷು ಸ್ತ್ರೀಷು ನಿತ್ಯಶಃ ಅಂತಂದ್ರೆ ಭಗವಂತನಲ್ಲಿ ವಿಶೇಷ ಭಕ್ತಿ ಉಳ್ಳವಳಾಗಿರ್ತಾಳೆ. ಅದು ಯಾವ ಕಾಲಕ್ಕೆ? ಈಗಿನ ಕಾಲಕ್ಕೆ ಅಲ್ಲ, ಎಲ್ಲವೂ ಕೂಡ ಆಗಿನ ಕಾಲಕ್ಕೆ. ಯಾವ ಪ್ರಮಾಣಗಳು ಅದನ್ನೇ ಹೇಳಿದರು. ಮೊದಲಿಗೆ ಫಲವನ್ನು ಇದ್ದವನು ಶ್ರೇಷ್ಠನು ಅಂತಂದ್ರೆ ಈಗಿನ ಕಾಲಕ್ಕೆ ಫಲ ಅಲ್ಲ. ಹಾಗೆ ಈಗಿನ ಕಾಲಕ್ಕೆ ರೂಪವಂತೆ ಆಗಿದ್ದಾಳೆ ಅವಳು ಭಗವಂತನಲ್ಲಿ ವಿಶೇಷ ಜ್ಞಾನವಂತಳಾಗಿದ್ದಾಳೆ ಅನ್ನೋದಲ್ಲ. ಅದು ಈಗಿನ ಕಾಲಕ್ಕಿಲ್ಲ, ಆಗಿನ ಕಾಲಕ್ಕೆ ಮಾತ್ರ. ರೂಪನ್ನೇ ಸ್ಥೂಲ ದೃಷ್ಟಿನ ದೃಶ್ಯಂ ವ್ಯಕ್ತಂ ತಥೋ ಹಿ ತಥೋ ಅಂತ. ಅಂದ್ರೆ ಭಗವಂತನಲ್ಲಿ ಎಷ್ಟು ನಿಷ್ಠೆಯನ್ನು ಇಟ್ಟುಕೊಂಡು ರೂಪವನ್ನು ಉಳ್ಳವಳಾಗಿರ್ತಾಳೋ ಆ ರೀತಿಯಾಗಿ ಆ ರೂಪವನ್ನು ಅಂತ ಅದೇ ರೀತಿಯಲ್ಲಿ ಭಗವಂತನಲ್ಲಿ ಜ್ಞಾನ ಉಳ್ಳವಳಾಗಿರ್ತಾಳೆ ಅಂತ. ಆ ರೀತಿ ಆಗಬೇಕಾದ್ರೆ ಹೀಗಾಗಬೇಕಾದ್ರೆ ಭಗವದ್ ರೂಪಗಳು ಅಂದ್ರೆ ಅತಿ ಬಲವಂತರು ಅಂತ ನೋಡ್ಬೇಕಾದ್ರೆ ಹಿಂದೆ ವಾಯುದೇವರಿದ್ದು. ಪುರುಷರಲ್ಲಿ ನೋಡ್ಬೇಕಾದ್ರೆ ವಾಯುದೇವರು ವಿಶೇಷ ಬಲವಂತರಂತ ಹೇಳಿದ್ರು. ಅವರು ಬಲಿಷ್ಠರಾಗಿದ್ದು ಭಗವಂತ ಎಲ್ಲಾ ಕಾರ್ಯಗಳಲ್ಲಿ. ಸ್ತ್ರೀಯರಲ್ಲಿ ಆಗಬೇಕಾದ್ರೆ ಏನು ಅಂತಂದ್ರೆ ತತಪಶ್ಚಾತ್ ರೂಪದಿಶ್ಚ ಸರ್ವಾಭ್ಯೋ ನಮ ರೂಪತೋ ವದ ಅಂತ. ಅಂದ್ರೆ ಭೀಮಸೇನ ದೇವರು ಹೇಗೆ ಎಲ್ಲಾ ಕೆಲಸದಲ್ಲಿಯೂ ಭಗವಂತನಿಗೆ ಸಹಾಯಕರಾಗಿದ್ದರೋ ಹಾಗೆ ಅವರ ರೂಪಕ್ಕೆ ಅನುಗುಣವಾಗಿ ಭೀಮಸೇನ ದೇವರ ಎಲ್ಲಾ ಕೆಲಸದಲ್ಲಿಯೂ ಕೂಡ ರೂಪದಿಯೂ ಕೂಡ ಅದೇ ರೀತಿಯಾಗಿರುತ್ತದೆ. ಅದನ್ನೇ ಹೇಳ್ತಾರೆ. ಮಹಾಲಕ್ಷ್ಮಿಯ ನಂತರ ದ್ರೌಪದಿಯೇವ ಅಂತ. ಅಂದ್ರೆ ಮಹಾಲಕ್ಷ್ಮಿಯ ನಂತರದಲ್ಲಿ ವಿಶೇಷವಾಗಿ ದ್ರೌಪದಿಯನ್ನೇ ಆ ಅವತಾರ ರೂಪಗಳನ್ನೇ ಸ್ಮರಣೆ ಮಾಡತಕ್ಕಂಥದ್ದು ಅಂತ. ಈ ರೀತಿಯಾಗಿ ಫಲವನ್ನು ಅಂದ್ರೆ ದ್ರೌಪದಿಯನ್ನೇ ಹೇಳ್ತಕ್ಕಂಥದ್ದು ಆಯ್ತು. ಇಷ್ಟೆಲ್ಲ ಮಾಡಿದ್ರು. ಭಗವದ್ಭಕ್ತರ ಕಾರ್ಯ ಸಾಧನೆ ಏನು? ಭಗವದ್ಭಕ್ತರು ಅವರು ಅಂತ ಹೇಳಿದ್ರು. ಜ್ಞಾನಿಗಳಲ್ಲಿ ಶ್ರೇಷ್ಠರು ಮುಖ್ಯ ಪ್ರಾಣದೇವರು ಅಂತ ಹೇಳಿದ್ರು. ಸ್ತ್ರೀಯರಲ್ಲಿ ದ್ರೌಪದಿ ಜ್ಞಾನದಲ್ಲಿ ಅಂತ ಹೇಳಿದ್ರು. ಆದ್ರೆ ಇದರಿಂದ ಭಗವತ್ ಕಾರ್ಯದ ಸಾಧನೆ ಏನು? ನಮಗೇನು ಸಾಧನ ಶರೀರ? ಯಾಕಂದ್ರೆ ನಮ್ಮ ಶರೀರವೇ ಸಾಧನ ಶರೀರವಿದು ನೀರಲ್ಲಿ ಕೊಟ್ಟದ್ದು ಸಾಧಾರಣ ಸಾಧುಪೇನ ಅಂತ ಹೇಳ್ಬೇಕಾದ್ರೆ ನಮ್ಮ ಸಾಧನೆ ಏನು ಅಂತಂದ್ರೆ ಅದಕ್ಕೆ ಹೇಳ್ತಾರೆ. ಕಾಮಕಾರ್ಯಂತು ಯೋ ಸಮ್ಯಕ್ ಸ್ವಯಂ ಸ್ವಯಂ ನೃತೋ ಪುರ ತದೇ ಪೂರಿತಂ ತತ್ ಕೃಷ್ಣ ವಿದ್ಯಾಲೋ ಸಂತತ. ಏನು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಯಾರು ರಾಮಾವತಾರದಲ್ಲಿ ಭಗವಂತನ ಕೆಲಸವನ್ನ ಮಾಡಬೇಕಾದ್ರೆ ಆ ಅಲ್ಪ ಸೇವೆಯನ್ನು ಸಲ್ಲಿಸಿದ್ದರು ಅವರನ್ನೆಲ್ಲ ಕೃಷ್ಣಾವತಾರದಲ್ಲಿ ಭಗವಂತ ತಮ್ಮ ಸೇವಕರನ್ನ ಮಾಡಿ ಅವರಿಂದ ಸೇವೆ ಸಲ್ಲಿಸಿಕೊಡ್ತಾರೆ. ಯಾರು ಹೆಚ್ಚಾಗಿ ಸೇವೆಯನ್ನ ಮಾಡಿದ್ರು ಅವರನ್ನೆಲ್ಲ ಭಗವಂತ ಆ ವಿರೋಧಿಗಳನ್ನಾಗಿ ಮಹಾಭಾರತದಲ್ಲಿ ಅವರಿಂದ ಪಾಪಕರ್ಮಗಳನ್ನ ಮಾಡಿಸಿದ್ದಾರೆ. ಆದರೆ ಈಗಿನ ಕಾಲಕ್ಕೆ ಅದನ್ನ ಅನ್ಕೊಳ್ಬೇಕು. ನಾವು ಉಪಕರ್ಮಾನುಷ್ಠಾನವನ್ನ ನಮ್ಮ ನಿತ್ಯ ಕರ್ಮಾನುಷ್ಠಾನವನ್ನ ಬಿಡ್ತಾ ಇದ್ದೇವೆ. ಇದಕ್ಕೆ ಕಾರಣವು ನಾವು ಈಗಿನ ಜನ್ಮದಲ್ಲಿ ಬಹಳ ಪುಣ್ಯ ಮಾಡಿದ್ದೇವೆ, ಹಾಗಾಗಿ ಇದನ್ನು ಎಂದಿಯೂ ಇದ್ದೇ ಇಲ್ಲ. ಅಂದರೆ ನಾವು ಮಾಡತಕ್ಕಂಥ ಒಂದೊಂದು ಕೆಲಸವೂ ಕೂಡ ನಮ್ಮ ಈಗಿನ ಕಾಲದಲ್ಲಿ ನಾವು ಮಾಡತಕ್ಕಂಥ ಒಂದು ಕೆಲಸವೂ ಕೂಡ ನಮ್ಮ ಮುಂದಿನ ಜನ್ಮದ ಏಳಿಗೆಗೆ ಕಾರಣವಾಗುತ್ತೆ. ಪ್ರಮಾಣದ ಏನು ಅಂದ್ರೆ ನಾವು ಕೆಲವೊಮ್ಮೆ ಅಂತ್ಯಕಾಲಕ್ಕೆ ಜ್ಞಾನ ಬಂದವರು ಏನೋ ಹೋಗಬೇಕು ದಿನನಿತ್ಯ ಆರಾಧನೆ ಮಾಡ್ತಾರೆ. ಅಂತ್ಯಕಾಲದಲ್ಲಿ ಅವರಿಗೆ ಇಲ್ಲ, ನಾನು ಭಗವಂತನ ಕೆಲಸವನ್ನು ಭಗವಂತನ ಕಾರ್ಯವನ್ನು ಮಾಡಬೇಕು, ನನ್ನ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು ಅನ್ನೋ ಆಸಕ್ತಿಯಿಂದ ಶಾಸ್ತ್ರದಲ್ಲಿ ಹೋದ ನಂತರ ಅವನು ಮರಣ ಅವನಿಗೇನು ಲಾಭ ಅಂತಂದ್ರೆ ಈಗಿನ ಕಾಲದಲ್ಲಿ ಅಂತ್ಯಕಾಲದಲ್ಲಿ ಅವನು ಏನಾದರೂ ಭಗವಂತನ ಸೇವೆಯನ್ನು ಮಾಡಿದ ಅಂದ್ರೆ ಮುಂದೊಂದು ಜನ್ಮದಲ್ಲಿ ಅವನಿಗೆ ಆ ಗ್ರಂಥಗಳನ್ನ ಅಧ್ಯಯನ ಮಾಡುವ ಶಕ್ತಿಯನ್ನು ಭಗವಂತ ನಮಗೆ ಕಲ್ಪಿಸಿಕೊಡ್ತಾನೆ. ಅದನ್ನೇ ಹೇಳಿದ್ರೆ ನಮ್ಮ ಕರ್ಮ ಹೇಗೆ ಉಳಿದುಕೊಂಡು ಬರುತ್ತೆ ಅಂದ್ರೆ ಅಂತರಾತ್ರಿಯಲ್ಲೆಲ್ಲ ಪ್ರಮಾಣ ಕೊಟ್ಟಾಗಿ ಅನ್ನುತ್ತೆ. ಯಥಾದೇವ ಸಹಸ್ರೇಶು ಭಕ್ತೋ ವಿದ್ಯತಿ ಮಾತರಃ ತಥಾತ್ಮ ಪೂರ್ವಜಂ ಕರ್ಮ ಕರ್ತ ಅನುಗಚ್ಚತಿ ಅಂತ. ಅಂದ್ರೆ 10,000 ಹಸುಗಳ ಮಧ್ಯೆ ಒಂದು ಕರುವನ್ನು ಬಿಟ್ರೆ ಆ ಕರು ಹೇಗೆ ದಾರಿಯನ್ನೇ ಉಳಿದುಕೊಂಡು ಹೋಗುತ್ತಲ್ಲ ಹಾಗೆ ಯಥಾ
ಪೂರ್ವಾರ್ಜಿತ ಕರ್ಮ ಕರ್ತಾರಂ ಅನುಗಚ್ಚತಿ ಅಂತ. ನಾವು ಈ ಜನ್ಮದಲ್ಲಿ ಪಾಪಗಳನ್ನ ಮಾಡದೆ ಪುಣ್ಯಗಳನ್ನೇ ಮಾಡ್ತಾ ಹೋದ್ರು ಕೂಡ ನಾವು ಇನ್ನೊಂದು ಜನ್ಮದಾಗಲಿ ಪೂರ್ವಾಂತರ ಜನ್ಮದಾಗಲಿ ಏನೇ ಪಾಪಗಳನ್ನು ಮಾಡಿದರೆ ಶತ್ರುಗಳಾದ ನಮ್ಮನ್ನೇ ಉಳಿದುಕೊಂಡು ಬರುತ್ತೆ ಹೊರತು ಬೇರೆ ಯಾರನ್ನು ಉಳಿದುಕೊಂಡು ಹೋಗೋದಿಲ್ಲ. ಹಾಗಾಗಿ ಇದೊಂದು ಜನ್ಮದಲ್ಲಿ ನಾವೇನು ಮಾಡಬೇಕು, ಆದಷ್ಟು ಪುಣ್ಯ ಕೆಲಸಗಳನ್ನ ಮಾಡಬೇಕು. ಯಾಕಂದ್ರೆ ಮುಂದೊಂದು ಜನ್ಮ ನಮಗೆ ಯಾವ ಜನ್ಮ ಬರೋದು ಹೋಗೋದಿಲ್ಲ. ಈಗಿನ ಜನ್ಮದಲ್ಲಿ ನಮಗೆ ಭಗವಂತ ಕೈ ಕೊಟ್ಟಿದ್ದಾನೆ, ಕೊಟ್ಟಿದ್ದಾನೆ, ಬೇಕಾದನ್ನು ಪಡೆದು ತಗೊಳ್ಳುವವರು ಏಳಾದನ್ನು ಬಿಡುವವರು. ಮುಂದೊಂದು ಜನ್ಮದಲ್ಲಿ ನಾವು ಪ್ರಾಣಿ ಆಗ್ತೇವೋ ವಸ್ತುಗಳಾಗ್ತೇವೋ ಏನಾಗ್ತೇವೋ ಆ ಕಲ್ಪನೆಯೂ ನಮಗೆ ಇರುವುದಿಲ್ಲ. ಆದಷ್ಟು ಈ ಜನ್ಮದಲ್ಲಿ ನಾವು ಪುಣ್ಯ ಕರ್ಮಾದಿಗಳನ್ನ ಮಾಡಬೇಕು. ಅದನ್ನೇ ನಮಗೆ ಹೇಳ್ತಕ್ಕಂಥದ್ದು. ಅಧಿಕಂ ಏವ ಕೃತಂ ತತ್ರ ತೈರೋರೋ ಕೃತಮಸ್ಕೃತ ಕರ್ಣಾಲೇ ಅಧಿಕಂ ಎಷ್ಟು ಪ್ರಾದುರ್ಭಾವ ವದ್ವಯೇ ಕೃತಂ ಅಂತ. ಅಂದ್ರೆ ಕರ್ಣ ಹಿಂದಿನ ಕಾಲದಲ್ಲಿ ಸುಗ್ರೀವನಾಗಿದ್ದ, ಮತ್ತೆ ಅವನನ್ನ ಕರ್ಣನಾಗಿ ರೂಪಿಸಿ ಅವನಿಂದ ಒಂದಿಷ್ಟು ಪಾಪಕರ್ಮಗಳನ್ನ, ಯಾಕೆಂದ್ರೆ ಹಿಂದಿನ ಕಾಲದ ಹೀನಾದ ಸೇವೆಯನ್ನ ಮಾಡಿ, ಹಾಗಾಗಿ ಈಗಿನ ಕಾಲದಲ್ಲಿ ಅವನ ಪಾಪಗಳನ್ನ ಮಾಡಿಸೋದಕ್ಕೋಸ್ಕರ ಕರ್ಮವನ್ನು ಹಾಕಿಕೊಳ್ಳುವುದು. ಆದ್ರೆ ಇಲ್ಲಿಯೂ ಕೂಡ ಮುಖ್ಯ ಪ್ರಾಣದೇವರ ಆ ಸೇವೆ ಅನ್ನೋದು ಯಾವತ್ತೂ ಕೂಡ ಕಮ್ಮಿ ಆಗಲಿ. ಅವರಲ್ಲಿ ಭಗವಂತನಲ್ಲಿ ಯಾವ ರೀತಿ ಯಾವ ಕಾಲದಲ್ಲಿ ಹೇಗೆ ಕೇಳಬೇಕು ಅಂತ ತಿಳಿದವರು ಅವರೊಬ್ಬರೇ. ಹಾಗಾಗಿ ಸರ್ವತಃ ಭಗವಂತನಲ್ಲಿ ಕಲ್ಮಶವಿಲ್ಲದೇನೆ, ಯಾವುದೇ ಒಂದು ರೂಪಗಳನ್ನ ಅರಿವೇ ಇಲ್ಲದೇನೆ ಅತ್ಯಂತವಾಗಿ ಪೂರ್ಣವಾಗಿ ಸ್ತೋತ್ರವನ್ನು ಮಾಡತಕ್ಕಂಥವ್ರು ಮುಖ್ಯ ಪ್ರಾಣದೇವರು. ಹಾಗಾಗಿ ವಿಶೇಷವಾಗಿ ಅವರನ್ನ ಸ್ತೋತ್ರ ಮಾಡ್ತಾ ಹೋಗ್ತಾರೆ. ಸ್ತೋತ್ರ ಮಾಡ್ತಾ ಹೋಗ್ಬೇಕಾದ್ರೆ ಭಾರತದ ಈ ಎಲ್ಲ ಹೇಳ್ತಾರೆ, ಭಾರತದಲ್ಲಿ ಇಷ್ಟೆಲ್ಲ ವಿಷಯಗಳಿವೆ, ಭಾರತ ಏನು ಭಾರತದ ಮೊಟ್ಟಮೊದಲ ಶ್ಲೋಕ ಏನು ಅಂತ ಹೇಳಿದಾಗ ಅದನ್ನ ವರ್ಣನೆ ಮಾಡ್ತಾರೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂ ಚ ವೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೇಶಂ ವಂದೇ ಮಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ಸುರಗುರುಂ ಜಗದೇಕವಂದ್ಯಂ. ಸುರಗುರು ಜಗದೇಕವಂದ್ಯಂ, ಎಲ್ಲಾ ಜಗತ್ತಿನಿಂದ ಒಂದೇ. ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂ, ಎಲ್ಲಾ ಲೋಕದಿಂದ ನಮಸ್ಕೃತನಾಗಿ ಭಕ್ತ ಪ್ರಿಯನಾಗಿದೆ. ಯಾಕೆಂದ್ರೆ ಭಗವಂತನೇ ಹೇಳ್ತಾನೆ, ನಾನು ಇಂಥವನು ಅಂದ್ರೆ ಭಕ್ತ ಪ್ರಿಯ, ಭಕ್ತ ವತ್ಸಲ. ನನ್ನ ಭಕ್ತರು ಯಾರು ನನ್ನನ್ನು ಸ್ಮರಣೆ ಮಾಡ್ತಾರೋ ನಾನು ಅವರಿಗೆ ಹೇಳಿದ ರೀತಿಯಲ್ಲಿ ನಾನು ಕೇಳ್ತೇನೆ ಹೊರತು ನಾನೇ ಹೇಳಿದವರು ಕೇಳುವುದಲ್ಲ. ಯಾರು ನನ್ನ ಭಕ್ತರಾಗ್ತಾರಲ್ಲ ಅವರು ಹೇಳಿದ್ದನ್ನ ನಾನು ಕೇಳ್ತೇನೆ ಹೊರತು ನನ್ನ ಮಾತು ಅವರು ಕೇಳೋದೇನು ಬೇಡ ಅಂತ. ತ್ರೈಗುಣ್ಯ ವರ್ಜಿತ ಮಿಜಂ ಅಂತಂದ್ರೆ ತ್ರೈಗುಣ್ಯ ತ್ರಿಗುಣ ಯಾವುದು ಅಂತಂದ್ರೆ ಸತ್ವ ರಜಸ್ಸು ತಮಸ್ಸು, ಇವುಗಳಿಂದ ವರ್ಜಿತನಾದವನು ಭಗವಂತ. ನಿಜವಾಗ್ಲೂ ಇವಕ್ಕೆ ಆಧಿಪತ್ಯವನ್ನು ಉಂಟು ಮಾಡೋದಂದ್ರೆ ಸತ್ವ ರಜೋ ತಮಾಭಿಮಾನಿಗೆ ಆ ದೇವತೆ ಯಾರಂದ್ರೆ ಲಕ್ಷ್ಮೀ ದೇವಿ. ಇದನ್ನ ನಾವು ಹೇಳ್ಬೇಕಾದ್ರೆ ಜಗದುಗರನ ವಿಮಲವನ ರೂಪಗಳನಾಲೋ ನಿಗಮದ ಕಥೆಗಳ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನ ಕಾಣುತ್ತಂದಿಗೆ ಬಳಿ ದ್ವಿಗುಣಮಾಣಿ ಮಾಲಕು ದಿನವು. ಇಲ್ಲಿ ಹೇಳಬೇಕಾದ್ರೆ ಹೇಳ್ತೇವೆ, ತ್ರಿಗುಣಮಾಣಿ ಮಹಾಲಕ್ಷ್ಮಿ ಸಂತೈಸಲಂದಿನವು ಯಾರು ಅಂತಂದ್ರೆ ಶ್ರೀ ಭೂ ದುರ್ಗಾ ದೇವಿ. ಅವರು ಒಂದೊಂದು ರೂಪದಿಂದ ಒಂದೊಂದು ಅಂದ್ರೆ ಶ್ರೀಯಲ್ಲಿ ಆ ರೂಪದಲ್ಲಿ ಶ್ರೀ ಭೂವಲ್ಲಿ ಸ್ವಲ್ಪ ರಜಸ್ಸಿನಲ್ಲಿ ತಮಸ್ಸಿನಲ್ಲಿ ದುರ್ಗಾದೇವಿ. ಇವರಿಗೆ ಒಂದೊಂದು ರೂಪಗಳಿಂದ ಲಕ್ಷ್ಮಿ ಆವಿರ್ಭೂತಳಾಗಿದ್ದಾಳೆ. ಕೆಲವೊಬ್ಬರೆಲ್ಲ ಹೇಳೋದು ದುರ್ಗಾದೇವಿ ಅಮ್ಮ ಅಭಿಮಾನಿ, ಅವಳನ್ನ ಧ್ಯಾನ ಮಾಡೋದು ಸರಿಯೋ ತಪ್ಪು? ಧ್ಯಾನ ಮಾಡಬೇಕು. ಯಾವುದಕ್ಕೋಸ್ಕರ? ನಮ್ಮಲ್ಲಿರ್ತಕ್ಕಂಥ ತಾಮಸವನ್ನ ತಮಸ್ಸಿನ ಜ್ಞಾನವನ್ನ ನಾಶ ಮಾಡಲಿಕ್ಕೋಸ್ಕರ ದುರ್ಗೆಯನ್ನು ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ತಮಸ್ಸಿನ ಶಕ್ತಿ ಅಂದ್ರೆ ಜ್ಞಾನ ಏನಿದೆಯಲ್ಲ ಅದನ್ನೆಲ್ಲವನ್ನೂ ಕೂಡ ನಾಶವನ್ನ ಮಾಡಲಾಗಿಲ್ಲ. ಹಾಗಾಗಿ ತ್ರೈಗುಣ್ಯ ವರ್ಜಿತ ಮಿಜಂ ವಿಭುಮಾನ್ಯವೇ ಒಂದೇ ಭವಜ್ಞ ಅಮರ ಸುರ ಸಂಧ್ಯ ವಂದ್ಯಂ ಅಂತಹ ಭಗವದೊಡೆಯನಾಗಿರ್ತಕ್ಕಂತಹ ಭಗವಂತನಿಗೆ ಆ ನಮಸ್ಕಾರವನ್ನ ಮಾಡಿ ನಂತರದಲ್ಲಿ ಮತ್ತೆ ಭಗವದ್ ರೂಪಗಳ ಆ ಭಗವಂತನ ಇನ್ನೊಂದು ಹೇಳ್ತಾರೆ. ಅಲ್ಲಿ ಭಗವಂತನನ್ನ ಯಾವ ರೀತಿಯಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಅಂದ್ರೆ, ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏನೇನ ಸತ್ಯವಾಗೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಅಂತ. ಅಂದ್ರೆ ಭಗವಂತನ ರೀತಿಯಲ್ಲಿ ಯಾರೂ ಕೂಡ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಲ್ಲಿ ವರ್ಣನೆ ಮಾಡ್ತಕ್ಕಂಥದ್ದು. ಯಾಕೆ ಅಂದ್ರೆ ನೋಡಿ, ಭಕ್ತರಿಗೆ ಜ್ಞಾನವನ್ನು ಕೊಡುವುದಕ್ಕೋಸ್ಕರ, ಅಜ್ಞಾನಿಗಳಿಗೆ ಮೋಹವನ್ನು ಉಂಟು ಮಾಡುವುದಕ್ಕೋಸ್ಕರ ಎಲ್ಲವನ್ನು ಏಕಕಾಲದಲ್ಲಿ ಮಾಡತಕ್ಕಂತಹ ಶಕ್ತಿ ಭಗವಂತನಿಗೆ ಮಾತ್ರ. ನೋಡಿ, ರಾಮಾವತಾರದಲ್ಲಿ ಸೀತೆ ಅಪರ್ಣಗಳು ಕೇಳಿ ದುಃಖಪಟ್ಟ. ಯಾವುದಕ್ಕೋಸ್ಕರ? ಅಜ್ಞಾನಿಗಳು ಮೋಹಕ್ಕೆ ಒಳಗಾಗಲಿ. ಭಗವಂತನಿಗೂ ಕೂಡ ಸುಖ ದುಃಖಗಳು ಎರಡೂ ಇವೆ. ನಮ್ಮಂತೆ ಅವರೂ ಕೂಡ ದುಃಖ ಪಡ್ತಾ ಇದೆ ಎಂದು ತೋರಿಸುವುದಕ್ಕೋಸ್ಕರ ಭಗವಂತ ಆ ರೀತಿಯಾದಂತಹ ಕೆಲಸ
ಈಗಿನ ಕಾಲದಲ್ಲಿ ಭಕ್ತರಿಗೆ ಇಂತಹ ಭಗವಂತ ನಮ್ಮ ರೀತಿಯಲ್ಲಿ ಒಂದು ಜೀವನವನ್ನು ನಡೆದು ನಮಗೊಂದು ಮಾರ್ಗವನ್ನು ಸೂಚನೆಯನ್ನು ಮಾಡಿಕೊಡ್ತಾ ಇದ್ದಾನೆ, ದಾರಿಯನ್ನು ಸೂಚನೆಯನ್ನು ತಿಳಿಸಿಕೊಡ್ತಾ ಇದ್ದಾನೆ. ಅಂತಹ ರೂಪಗಳನ್ನು ಚಿಂತನೆ ಮಾಡತಕ್ಕಂಥದ್ದು ಭಗವದ್ ರೂಪಗಳು. ಆ ಭಗವಂತನ ಅಂದ್ರೆ ಅಂತಹ ಭಗವಂತನಿಗೆ ಸಮನಾದವರು ಯಾರಾದರೂ ಇದ್ದಾರಾ ಅಂತಂದ್ರೆ ಯಾರೂ ಇಲ್ಲ ಅಂತ ವಿಶೇಷವಾಗಿ ಹೇಳ್ತಕ್ಕಂಥದ್ದು. ನಂತರದಲ್ಲಿ ಮತ್ತೆ ಮೋಕ್ಷದ ಬಗ್ಗೆ ಬರ್ತಾರೆ. ಮೋಕ್ಷದ ವಚನಗಳು, ಮೋಕ್ಷದ ಧರ್ಮ ಏನು, ಮೋಕ್ಷ ಬರಬೇಕಾದ್ರೆ ಮೊಟ್ಟ ಮೊದಲಿಗೆ ಅಂತ ಹೇಳಿದ್ರು, ಭಕ್ತಿಯನ್ನು ಮಾಡದೇನೆ ನಮಗೆ ಮೋಕ್ಷ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಕೆಲವೊಬ್ಬರಿಗೆಲ್ಲ ಇದೆ ಈ ಭಕ್ತಿ ಅಂದ್ಕೊಂಡ್ರೆ ನಾವೆಲ್ಲ ಭಕ್ತಿ. ಶ್ರವಣ ಕೀರ್ತನ ವಿಷ್ಣು ಸ್ಮರಣ ಪಾದದೇವರು ಅರ್ಪಣೆ ಮಾತು ನಿವೇದನ. ಆ ಭಕ್ತಿ ಬರ್ಬೇಕಾದ್ರೆ ಭಕ್ತಿಯನ್ನು ಪದಕ್ಕೆ ನಿಜವಾದ ಅರ್ಥ ಏನು? ಭಕ್ತಿ ಬರ್ಬೇಕಾದ್ರೆ ಏನೋ ಒಂದು ಇರ್ಬೇಕಲ್ಲ. ಇಷ್ಟೆಲ್ಲ ಬರಬೇಕು, ಶ್ರವಣ ಕೇಳಬೇಕು ಅಂತ ಬರಬೇಕು, ಕೀರ್ತನೆ ಮಾಡಬೇಕು ಅಂತ ಬರಬೇಕು, ಸ್ಮರಣೆ ಮಾಡಬೇಕಂತ ಬರಬೇಕು, ವಂದನ ಸೇವೆ ಮಾಡಬೇಕಂತ ಬರಬೇಕು, ಅವನಿಗೆ ನಮ್ಮ ಆತ್ಮವನ್ನ ನೀಡಬೇಕು ಅಂತ ಬರಬೇಕು. ಇದನ್ನೆಲ್ಲ ಬರಬೇಕಂತ ಭಕ್ತಿ ಅನ್ನೋದು ಏನು ಅಂತಂದ್ರೆ, ಭಕ್ತಿ ಅನ್ನೋದು ಯಾವ ಭಕ್ತಿ ಆಗುತ್ತಂದ್ರೆ ಯಾರ ವಿಷಯಗಳನ್ನ ಅಂತಂದ್ರೆ ವಿಷಯೋಕ್ತಿ ಭಕ್ತಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಉದಾಹರಣೆಗೆ ಸಂಧ್ಯಾಧಿಕರಣದಲ್ಲಿ ಭಗವಂತನ ಸ್ವಪ್ನದ ಸಂಧ್ಯಾಧಿಕರಣ ಅಂತ ಅದನ್ನ ವರ್ಣನೆ ಮಾಡಬೇಕಾದ್ರೆ ಭಗವಂತನ ಜ್ಞಾನವನ್ನ ಭಗವಂತ ಎಂತವನು ಅಂತ ಹೇಳ್ತಾ ಹೋಗ್ತಾರೆ. ಅಲ್ಲ, ಇಲ್ಲಿ ಭಕ್ತಿ ಭಾಗ ಅಂತ ಹೇಳಿ ಸ್ವಪ್ನದ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿದ್ರೆ, ನಿಜವಾಗ್ಲೂ ಭಗವಂತನ ಮೇಲೆ ನಮಗೆ ಭಕ್ತಿ ಬರಬೇಕಂದ್ರೆ ಯಾವಾಗ ಬರುತ್ತೆ ಅಂತಂದ್ರೆ ಭಕ್ತಿಯ ವಿಷಯೋಕ್ತಿ ಭಗವಂತನ ಬಗ್ಗೆ ನಾವು ಜ್ಞಾನವನ್ನು ಜ್ಞಾನವನ್ನು ಪಡೆದಾಗ ಮಾತ್ರ ಅವನ ಮೇಲೆ ಭಕ್ತಿ ಬರಲಿಕ್ಕೆ ಸಾಧ್ಯ. ಅಲ್ಲಿ ತನಕ ಅವನ ಮಹಿಮೆಯನ್ನು ತಿಳಿದೆ ಯಾರ ಮೇಲೂ ನಮಗೆ ಭಕ್ತಿ ಬರುವುದು. ನಾವು ಭಕ್ತಿ ಅಂದ್ರೆ ಏನೋ ತಿಳ್ಕೊಂಡಿದ್ದೇವೆ, ಭಕ್ತಿ ಅಂತ ಒಂದು ಬೇರೆ ಪದಾರ್ಥ, ಅದು ಬೇರೆ ವಿಷಯ. ಮಹಿಮೆಗಳನ್ನ ತಿಳಿಯೋದು ಒಂದು ಗುರುವಾಗಿದೆ. ನೋಡಿ, ಭಕ್ತಿ ಯಾವ ಭಕ್ತನಿಗಳು ಬರ್ತಾರೆ, ಅವರಿಗೆ ನಾವು ನಮಸ್ಕಾರ ಮಾಡ್ತೇವ? ಯಾಕೆ? ಅವರ ಮಹಿಮೆ ಎಂತದ್ದು, ಅವರ ಜ್ಞಾನ ಎಂತದ್ದು, ಎಂತಹ ಜ್ಞಾನಿಗಳು, ಅವರಲ್ಲಿ ಏನಿದೆ, ಅವರಿಗೆ ಎಂತಹ ಅಂತ ನಮಗೆ ಗೊತ್ತಿಲ್ಲದೆ ಅವರಿಗೆ ನಾವು ನಮಸ್ಕಾರ ಮಾಡುವುದಿಲ್ಲ. ಯಾಕೆ? ಅವರ ಮಹಿಮೆ ನಮಗೆ ಗೊತ್ತಿಲ್ಲ. ಒಂದು ವೇಳೆ ಬಂದಂತಹ ಗುರುಗಳಾಗಿ, ಯತಿಗಳಾಗಿ, ಜ್ಞಾನಿಗಳಾಗಿ ಬಂದಾಗ ಅವರ ಮಹಿಮೆ ಗೊತ್ತಿದ್ರೆ ನಾವೇನ್ ಮಾಡಬೇಕು? ಫಸ್ಟ್ ಎಂತ ಅವರಿಗೆ ನಮಸ್ಕಾರ ಮಾಡಿ ಒಳಗಡೆ ಹೋಗಿ ಇಂತಹ ಆಚಾರ ಇಲ್ಲ, ನಿಮಗೆ ಜ್ಞಾನ ಇದೆ, ನೀವು ಇಂತಹ ಕರ್ಮ ಕಾರ್ಯಗಳನ್ನು ಮಾಡಿದ್ದೇವೆ, ಇದರಿಂದ ನಮಗೆ ಅನುಗ್ರಹವನ್ನು ಮಾಡಿ ಅಂತ ಅವರನ್ನು ಬೇಡಿಕೊಳ್ಳಬೇಕು. ಹಾಗಾಗಿ ಭಕ್ತಿ ವಿಶೇಷವಾಗಿ ಮೋಕ್ಷಕ್ಕೆ ಕಾರಣವಾಗಿರ್ತಕ್ಕಂಥ ಭಕ್ತಿಯನ್ನ ಏನು ಮಾಡಬೇಕು ಅಂತಂದ್ರೆ ವಿಶೇಷವಾಗಿ ಭಗವಂತನಲ್ಲಿ ಮಾಡಿದಾಗ ಮಾತ್ರ, ಅಂದ್ರೆ ಭಗವಂತನಲ್ಲಿ ಭಕ್ತಿ ಮಾಡಬೇಕಾದ್ರೆ ಅವನ ಮಹಿಮೆಗಳನ್ನು ತಿಳ್ಕೊಳ್ಬೇಕು. ಆ ಮಹಿಮೆಗಳನ್ನ ತಿಳಿದಾಗ, ಭಗವಂತನ ಮಹಿಮೆಗಳನ್ನು ತಿಳಿದಾಗ ಆಗ ಮಾತ್ರ ನಮಗೆ ಭಗವಂತನ ವಿಶೇಷ ಜ್ಞಾನವನ್ನ ಪಡೀಲಿಕ್ಕೆ ಸಾಧ್ಯ ಅಂತ. ಇನ್ನು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಇದರಲ್ಲಿ ವಿಷಯಗಳೇನಿರ್ತಾವು? ಯಾಕಂದ್ರೆ ನಾವೆಲ್ಲ ಹೇಳ್ತಾ ಇರ್ತೇವೆ ಹೊರಗಡೆ ಆಗ್ಬೇಕಾದ್ರೆ ಕೆಲವೊಮ್ಮೆಲ್ಲ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ, ಇದನ್ನ ನೇರವಾಗಿ ಮಾತಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ. ಹಾಗಾದ್ರೆ ಶಾಸ್ತ್ರದಲ್ಲಿ ಆಗ್ಬೇಕಾದ್ರೆ ಏನಿದೆ ಅಂದ್ರೆ ಭಾಷೆ ತ್ರಯಗಳು, 3 ರೀತಿಯಾದ ಭಾಷೆ ಅಂತ. ಯಾವುದು ಅಂತಂದ್ರೆ ಶೈವ ದರ್ಶನ ಮಾಲಾಭ್ಯಂ ಕ್ವಚಿತ್ ಶೈವ ತಥೋದಿತ ಸಮಾಧಿ ಭಾಷೆಯೋಕ್ತಂತು ತತ್ಸರ್ವಂ ಗ್ರಾಹ್ಯಮೇವೈ ಅಂತ. ಏನು ಅಂತಂದ್ರೆ ಶೈವಾದಿ ನಾಮವಾಲ್ಯಂ ಕ್ವಚಿತ್ ಅಂತ ಅಂದ್ರೆ ಶೈವಾದಿ ದರ್ಶನ ಅವಲಂಬಿಸಿಕೊಂಡಿರ್ತಕ್ಕಂಥ ಯಾವುದಾದ್ರು, ಏನು ಶೈವ ಭಾಷೆಯಿಂದ ಯಾವುದಾದ್ರು ಹೇಳಿರ್ತಕ್ಕಂಥ ಏನೇ ಪ್ರಮಾಣಗಳನ್ನಾಗಲಿ ಅದು ಆದಷ್ಟು ಗ್ರಾಹ್ಯವಾಗಿರ್ತಕ್ಕಂಥ ಭಾಷೆಗಳಲ್ಲ. ಅದನ್ನ ನಾವು ಗ್ರಾಹ್ಯ ಅಂತ ಇಟ್ಕೊಳ್ಬಾರ್ದು. ಮತ್ತೆ ಏನ್ ಇಟ್ಕೊಳ್ಬೇಕು ಅಂತಂದ್ರೆ ಸಾಮಾಧಿ ಭಾಷೆಯೋಕ್ತಂ ಅಂತ, ಸಮಾಧಿ ಭಾಷೆಯಲ್ಲಿ ಹೇಳ್ತಕ್ಕಂಥ ವಿಷಯಗಳಿಗೆ ಏನಿದೆ ಅದನ್ನ ನಾವು ಗ್ರಾಹ್ಯ ಅಂತ ಇಟ್ಕೊಳ್ಬೇಕು. ಅಷ್ಟನ್ನೇ ಇಟ್ಕೊಳ್ಬೇಕಾ ಅಂತಂದ್ರೆ ಸಾಮಾಧಿ ಭಾಷೆಯೋಕ್ತಂ ತತ್ಸರ್ವಂ ಗ್ರಾಹ್ಯಮೇವ, ಎಲ್ಲವನ್ನು ಗ್ರಾಹ್ಯ ಅಂತ ಇಟ್ಕೊಂಡು ಅರವಿಂದಂ ಸಮಾಧೇಶು ದರ್ಶನೋಕ್ತಂ ಚ ಗ್ರಾಹ್ಯತೆ. ದರ್ಶನ ಸಮಾಧಿ ಭಾಷೆ ಅಲ್ಲದೇನೆ ದರ್ಶನ ಭಾಷೆ ಅಂತ ಹೇಳಿದೆಯಲ್ಲ, ಅದನ್ನು ಕೂಡ ಪ್ರಮಾಣವಾದ ಸ್ವೀಕಾರ ಮಾಡಬೇಕು. ಈ ರೀತಿಯಾಗಿ ಭಾಷಾ ತ್ರಯಗಳ ವಿಶೇಷ ವರ್ಣನೆಯನ್ನು ಮಾಡಬೇಕು ಅಂತ. ನಂತರದಲ್ಲಿ ಈ ತ್ರಯಗಳಾದವು ಎಲ್ಲವ ಭಗವಂತ ನನ್ನ ಭಕ್ತರ ಮಹಿಮೆಗಳನ್ನು ತಿಳಿಯಿರಿ ಅಂತ ಹೇಳ್ತಾರೆ. ಹಾಗೆ ನಾವು ಭಗವತ್ ಭಕ್ತರನ್ನ ಚಿಂತನೆಯನ್ನು ಮಾಡಿದಾಗ ಏನು ಬೇಕು ಅನ್ನೋದನ್ನು ನಾವು ತಿಳಿದುಕೊಳ್ಳುತ್ತೇವೆ. ವಿಶೇಷವಾಗಿ ಅಲ್ಲಿ ಹೇಳ್ತಾರೆ, ತಸ್ಯಾಂಗ ಪ್ರಥಮಂ ವಾಯು
ಪ್ರಾದುರ್ಭಾವ ಪ್ರಯಾಣಿತ ಅಂತ. ಅಂದ್ರೆ ವಿಷ್ಣು ಭಕ್ತ ಚರಿತೆಯಲ್ಲಿ ಮೊಟ್ಟ ಮೊದಲಿಗೆ ಬರ್ತಕ್ಕಂಥವನು ಭಕ್ತ ಅಂದ್ರೆ ಮುಖ್ಯ ಪ್ರಾಣದೇವರು ಹೇಳಿದ್ರು. ಇಲ್ಲಿ ವಾಯುದೇವರು ಬಂದರು ಎಲ್ಲ ನಿಜವಾಗಲೂ ಭಕ್ತರು ಎಷ್ಟು ಜನ ಇದ್ದಾರೆ, ಅವರು ಯಾರ್ಯಾರು ಚಿಂತನೆ ಮಾಡಬೇಕಾದ್ರೆ ಶ್ರೀನಿವಾಸ ಕಲ್ಯಾಣದಲ್ಲಿ ಬೊಮ್ಮಲಾದೇವಿ ವರ್ಣನೆ ಮಾಡಬೇಕಾದ್ರೆ ಹೇಳ್ತಾರೆ, ಬೊಮ್ಮಲಾದೇವಿಯನ್ನ ನನ್ನ ಕೆಲಸವನ್ನು ಮಾಡಿಕೊಡು ಅಂತ ಹೇಳಿದಾಗ ಎಲ್ಲರೂ ನನ್ನ ಭಕ್ತರು ಯಾರ್ಯಾರಿದ್ದಾರೋ ಅವರೆಲ್ಲ